ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಯಾವ ಸ್ಕಾಲರ್ಶಿಪ್ಪು ಮತ್ತು ಯಾರು ಅಪ್ಲೈ ಮಾಡಬಹುದು, ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಇರ್ಬೋದು, ಜಾಬ್ ಅಪ್ಡೇಟ್ ಇರ್ಬೋದು, ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು. ಈ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಫಸ್ಟ್ ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಕೋಟ್ಯಾಕ್ ಸುರಕ್ಷಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25. ಸೊ ಈ ಪ್ರೋಗ್ರಾಮು ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂತಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅಪ್ ಟು 1 lakh ತನಕ ಸ್ಕಾಲರ್ಶಿಪ್ ಅಮೌಂಟ್ ಪರ್ ಇಯರ್ ಕೊಡ್ತಾರೆ. ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಅಂದರೆ ಫಾರ್ PWD ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಕಾಲೇಜ್ ಎಜುಕೇಷನ್. ಸೊ ಕಾಲೇಜ್ ಎಜುಕೇಷನ್ ಯಾರೆಲ್ಲ ಮಾಡ್ತಾ ಇದ್ದಾರಲ್ಲ, ಯಾರಂದರೆ PW ಅಂದರೆ ಫಿಸಿಕಲಿ ಡಿಸೇಬಲ್ಡ್, ಅಂದರೆ ಹ್ಯಾಂಡಿಕ್ಯಾಪ್ ಇದ್ದಂತಹ ಸ್ಟೂಡೆಂಟ್ಸ್ಗೆ ಇದು ಅಪ್ಲಿಕೇಬಲ್ ಇದೆ. ಸೊ ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ಬೋದು, ಯಾವುದೇ ಸ್ಟೇಟ್ನವ್ರೂ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಅವರಿಗೆ ಇದು ಎಲಿಜಿಬಿಲಿಟಿ ಇರ್ತೈತಿ ಅಪ್ಲೈ ಮಾಡಲಿಕ್ಕೆ. ಅವರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿರಿ, ಯಾಕೆಂದರೆ ಪರ್ ಇಯರ್ 1 lakh rupees ಕೊಡ್ತಾ ಇದ್ದಾರೆ. ಅವ್ರಿಗೆ ಭಾಳ ಹೆಲ್ಪ್ ಆಗ್ತೈತಿ. ನೀಡಿ ಇದ್ದವ್ರಿಗೆ ನಾವೆಲ್ಲರೂ ಹೆಲ್ಪ್ ಮಾಡೋಣ ಅಂತಂಥೇಳಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಗ್ರಾಮ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಬೌಟ್ ದ ಪ್ರೋಗ್ರಾಮ್. ಸೊ ಇದು ಪ್ರೋಗ್ರಾಮ್ ಇಟ್ ಈಸ್ ಎ ಇನಿಷಿಯೇಟಿವ್ ಬೈ ಕೋಟ್ಯಾಕ್ ಸೆಕ್ಯೂರಿಟೀಸ್. ಸೊ ಇವರು ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅಬೌಟ್ ಕೋಟ್ಯಾಕ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಜಾಸ್ತಿ ಮಾಹಿತಿ ಬೇಕಂದರೆ ತಿಳ್ಕೊಬೋದು. ಇನ್ನು ಇಂಪಾರ್ಟೆಂಟ್ ಏನಂದರೆ ಲಾಸ್ಟ್ ಡೇಟ್ ಟು ಅಪ್ಲೈ, ಇಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರೆ ನೋಡ್ರಿ, 23rd January 2025 ಅಂತಂಥೇಳಿ. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ರಿ. ಓಕೆ, ಎಲಿಜಿಬಿಲಿಟಿ. ಸೊ ಯಾರಿಗೆ ಎಲಿಜಿಬಿಲಿಟಿ ಇದೆ ಅಂದರೆ ಓಪನ್ ಟು PWD ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಓಪನ್ ಟು PWD ಅಂದರೆ ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಪರ್ಸನ್ ವಿತ್ ಡಿಸೆಬಿಲಿಟೀಸ್. ಸೊ PWD ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಇದು ಅಪ್ಲಿಕೇಬಲ್ ಇದೆ. ಸೊ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಜನರಲ್ ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಕೋರ್ಸಸ್, ಅಂದರೆ ಯಾವುದೇ ಗ್ರ್ಯಾಜುಯೇಷನ್ ಡಿಗ್ರಿ ಕೋರ್ಸಸ್ ಯಾರು ಮಾಡ್ತಿರ್ತಾರಲ್ಲ, ಇಂಜಿನಿಯರಿಂಗ್ ಇರ್ಬೋದು, BSc ಇರ್ಬೋದು, BCom, BA ಯಾವುದೇ ಇರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಇರ್ತದೆ ಅಂತ ಹೇಳ್ಕೊಡ್ತಾರೆ. ನೆಕ್ಸ್ಟ್, ಪ್ರೀವಿಯಸ್ ಇಯರ್ದಲ್ಲಿ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ ದರ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಆ್ಯನ್ಯುವಲ್ ಇನ್ಕಮ್ ಎಷ್ಟಿರಬೇಕು ಅದನ್ನು ಕೊಟ್ಟಿದ್ದಾರೆ ನೋಡ್ರಿ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯನ್ಯುವಲ್ ಇನ್ಕಮ್ ಇಟ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 3,20,000 ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ 3,20,000ಗಿಂತ ಕಡಿಮೆ ಆ್ಯನ್ಯುವಲ್ ಇನ್ಕಮ್ ಇದ್ದವ್ರು ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇರ್ತೈತಿ. ನೆಕ್ಸ್ಟ್, ಪ್ಯಾನ್ ಇಂಡಿಯಾ ಅಂದರೆ ಆಲ್ ಓವರ್ ಇಂಡಿಯಾ. ಸೊ ಎನಿಬಡಿ ಕ್ಯಾನ್ ಅಪ್ಲೈ ಹಿಯರ್. ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಆಫ್ ಕೋಟ್ಯಾಕ್ ಸೆಕ್ಯೂರಿಟೀಸ್ ಆರ್ ನಾಟ್ ಎಲಿಜಿಬಲ್, ಅಂದರೆ ಸೊ ಕೋಟ್ಯಾಕ್ ಸೆಕ್ಯೂರಿಟಿಯಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಮಕ್ಕಳಿಗೆ ಇದು ಎಲಿಜಿಬಿಲಿಟಿ ಸಿಗೋಂಗಿಲ್ಲ, ಅಪ್ಲೈ ಮಾಡಲಿಕ್ಕೆ ಅಲೋ ಮಾಡೋಂಗಿಲ್ಲ ಅಂತ ಹೇಳ್ಕೊಡ್ತಾರೆ. ಸೊ ಬೆನಿಫಿಟ್ಸ್ ಏನಿದೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿರಿ. ಅಪ್ ಟು 1 lakh rupees ಸಿಗ್ತೈತಿ ಪರ್ ಇಯರ್. ಮತ್ತು ಈ ಅಮೌಂಟ್ ಎಲ್ಲೇ ಯಾವುದಕ್ಕೆ ಯೂಸ್ ಆಗ್ತೈತೆ ಅಂದರೆ ಇನ್ಕ್ಲೂಡ್ ಟ್ಯೂಷನ್ ಫೀಸ್, ಹಾಸ್ಟೆಲ್ ಫೀಸ್, ಮೆಸ್ ಫೀಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್, ಬುಕ್ಸ್, ಸ್ಟೇಷ್ನರಿ, ಡಿವೈಸಸ್, ಡೇಟಾ ಎಟ್ಸೆಟ್ರಾ ಅಂತ ಹೇಳ್ಕೊಡ್ತಾರೆ. ಸೊ ಅಡಿಷನಲಿ ದ ಸ್ಕಾಲರ್ಶಿಪ್ ಕವರ್ಸ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸಪೋರ್ಟಿಂಗ್ ಡಿಸಬಿಲಿಟೀಸ್, ಎನ್ಶೂರಿಂಗ್ ಅ ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಟು ಫಾಸ್ಟರಿಂಗ್ ಎಜುಕೇಷನಲ್ ಅಡ್ವಾನ್ಸ್ಮೆಂಟ್ ಫಾರ್ PWD ಸ್ಟೂಡೆಂಟ್ಸ್ ಅಂತ ಹೇಳ್ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ನೋಟ್ ಇದೆ, ಇದನ್ನು ಓದ್ಕೊಡ್ರಿ. ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವು ಅಪ್ಲೈ ಮಾಡಬೇಕಂದ್ರೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಯಾರು ಎಲಿಜಿಬಲ್ ಇದ್ದೀರಿ, ಡಾಕ್ಯುಮೆಂಟ್ಸ್ ಏನು ಬೇಕು ಇಲ್ಲಿ ಜಸ್ಟ್ ಚೆಕ್ ಮಾಡಿಕೊಡ್ರಿ. ಪ್ರೂಫ್ ಆಫ್ ಐಡೆಂಟಿಟಿ, ಆಧಾರ್ ಕಾರ್ಡ್ ಇರಬೇಕು, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಇರಬೇಕು, ಕರೆಂಟ್ ಇಯರ್ ಫೀಸ್ ರೆಸಿಪ್ಟ್ ಇರಬೇಕು, ಮತ್ತು ಕ್ಲಾಸ್ 10 ಮತ್ತು 12th ಮಾರ್ಕ್ಶೀಟ್ ಇರಬೇಕು, ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಮಾರ್ಕ್ಶೀಟ್ ಇರಬೇಕು, ಫ್ಯಾಮ್ಲಿ ಇನ್ಕಮ್ ಪ್ರೂಫ್ ಇರಬೇಕು. ಎಲ್ಲನೂ ಡಿಟೇಲ್ಡಾಗಿ ಕೊಟ್ಟಿದ್ದಾರೆ, ಇದನ್ನು ಸರಿಯಾಗಿ ಓದಿ ತಿಳ್ಕೊಳ್ರಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ರಿಸೆಂಟ್ ಫೋಟೋಗ್ರಾಫ್ ಇರಬೇಕು, ಡಿಸಬಿಲಿಟಿ ಸರ್ಟಿಫಿಕೇಟ್ ಇರಬೇಕು, ಇಂಪಾರ್ಟೆಂಟ್. ಪೇರೆಂಟ್ಸ್ ಯಾರಾದರೂ ಪೇರೆಂಟ್ಸ್ ಡೆತ್ ಆಗಿತ್ತಂದ್ರೆ ಅದು ಸರ್ಟಿಫಿಕೇಟ್ ಇರಬೇಕು, ಆರ್ಫನ್ ಸರ್ಟಿಫಿಕೇಟ್ ಇರಬೇಕು ಇಫ್ ಅಪ್ಲಿಕೇಬಲ್. ಓಕೆ, ಸೊ ಹೌ ಕ್ಯಾನ್ ಯು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕಂತೇಳಿ ಇಲ್ಲಿ ಪ್ರೊಸೀಜರ್ ಇದೆ. ಕ್ಲಿಕ್ ಆನ್ ಅಪ್ಲೈ ನೌ ಬಟನ್ ಅಂತಂತೇಳಿ ಕೆಳಗಡೆ ಅಪ್ಲೈ ನೌ ಬಟನ್ ಬರ್ತೈತಿ, ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಲಾಗಿನ್ ಟು ಬಡಿ ಫಾರ್ ಸ್ಟಡಿ ವಿತ್ ಯುವರ್ ರಿಜಿಸ್ಟರ್ಡ್ ID ಆ್ಯಂಡ್ ಲ್ಯಾಂಡ್ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಇದು ನೀವು ಅಪ್ಲೈ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಏನಂದರೆ ಬಡಿ ಫಾರ್ ಸ್ಟಡಿ ಆ್ಯಪ್ ನೀವು
ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಿರಬೇಕು. ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನು ತನಕ ಯಾರು ಬಡಿ ಫಾರ್ ಸ್ಟಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೀವು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ರಿಜಿಸ್ಟರ್ಡ್ ಐ ಡಿ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಇದು ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ನೀವು ಫಾಲೋ ಮಾಡಿಕೊಡ್ರಿ, ಅಪ್ಲೈ ಮಾಡಿರಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಎಲಿಜಿಬಲ್ ಇದ್ದೀರಿ, ಅವ್ರು ಅಪ್ಲೈ ಮಾಡಿರಿ. ಇರದೇ ಹೋದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ PWD ಕ್ಯಾಂಡಿಡೇಟ್ಸ್ ಇದ್ದರೆ, ಡಿಗ್ರಿ ಮಾಡ್ತಾ ಇರುವಂಥ ಅವರಿಗೆ ಈ ಮಾಹಿತಿಯನ್ನು ತಿಳಿಸ್ರಿ. ಅವರಿಗೆ ನೀಡ್ ಇರ್ತೈತಿ, ಸೊ ಅವ್ರಿಗೆ ಹೆಲ್ಪ್ ಮಾಡಿದೆ ಆಗ್ತೈತಿ. ಸೊ ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.